ಜಿಲ್ಲೆಯ ಉಸ್ತುವಾರಿ ಸಚಿವರು, ವಸತಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು ಆದಂತಹ ಶ್ರೀ BZ ಜಮೀರ್ ಅಹಮದ್ ಖಾನ್ ಸರ್ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಶ್ರೀ ಜಮೀರ್ ಅಹಮದ್ ಖಾನ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಹೇಳಿ ಜೈ ಭೀಮ್ ಅಂತ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮವನ್ನು ನಡೆಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೀವು ಅಲ್ಲಿ ಕೂರಕ್ ಸಾಧ್ಯ ಆಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಡೀತಾ ಇದ್ದೆ. ತಾವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ಮ ಕರ್ತವ್ಯ ಆಗ್ತಾ ತಾರೆ ಜೋನಾಗಿ ಧ್ವನಿಯಲ್ಲಿ ಹೇಳುದು ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ಸಚಿವರಾದಂತ HK ಪಾಟೀಲ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂತ ಬೈರ್ತಿ ಸುರೇಶ್ ಅವರೇ, ಇನ್ನೊಬ್ರು ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂತ ಶಿವರಾಜ್ ತಂಗಡಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಲೋಕಸಭಾ ಸದಸ್ಯರಾದಂತ ತುಕಾರಾಮ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳಾದಂತ HM ರೇವಣ್ಣ ಅವರೇ, ಆತ್ಮೀಯ ಸ್ನೇಹಿತರಾದಂತ ರಾಜಶೇಖರ್ ಯತ್ನಾಳ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ನನ್ನ ಆತ್ಮೀಯ ಆದಂತ ನಮ್ಮ ಪಕ್ಷದ ಮುಖಂಡರಾದಂತ HR ಗೋಯಪ್ಪ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದಂತ ಹ್ಯಾಟ್ರಿಕ್ ಹೀರೋ ಆದಂತ ಶಿವರಾಜ್ ಕುಮಾರ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳಾದಂತ ನಾಗೇಂದ್ರ ಅವರೇ, ಆತ್ಮೀಯ ಸ್ನೇಹಿತರಾದಂತ MLA ಆದಂತ ಹೇಮಿರಾಜ್ ನಾಯಕ್ ಅವರೇ, ಇನ್ನೊಬ್ರು ಆತ್ಮೀಯ ಸ್ನೇಹಿತರು ಶಾಸಕರಾದಂತ ಡಾಕ್ಟರ್ NT ಶ್ರೀನಿವಾಸ್ ಅವರೇ, ನನ್ನ ಅಕ್ಕ ಆದಂತ ಶಾಸಕಿಯಾದಂತ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ಅವರೇ, ಇನ್ನೊಬ್ರು ಆತ್ಮೀಯ ಆದಂತ ನನ್ನ ತಮ್ಮ ಆದಂತ ಶಾಸಕರಾದಂತ ನಾರ್ ಭರತ್ ರೆಡ್ಡಿ ಅವರೇ, ಇನ್ನೊಬ್ರು ಆತ್ಮೀಯರು ಶಾಸಕರಾದಂತ BM ನಾಗರಾಜ್ ಅವರೇ, ಆತ್ಮೀಯ ಸ್ನೇಹಿತರು ಶಾಸಕರಾದಂತ ಕೃಷ್ಣ ನಾಯಕ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರಾದಂತ ನನ್ನ ತಮ್ಮ ಆದಂತ ಭೀಮಾ ನಾಯಕ್ ಅವರೇ, ಜಿಲ್ಲಾಧಿಕಾರಿಗಳಾದಂತ ಕವಿತಾ ಅವರೇ, IG ಆದಂತ ಹರ್ಷ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರಿಂದ ಆತ್ಮೀಯರೇ, ಮೊದಲಾಗಿ 2026 ಹಂಪಿ ಉತ್ಸವದ ಶುಭಾಶಯನ ಕೋರಕ್ ಬಯಸ್ತಾ ಇದ್ದೀನಿ. ನನ್ನ ಸೌಭಾಗ್ಯ, ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ 3 ವರ್ಷ ನಾನು ಹಂಪಿ ಉತ್ಸವನ ನನ್ನ ಹತ್ತಿರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಎಲ್ಲಿಂದಾನೆ ದೊಡ್ಡ ಧನ್ಯವಾದಗಳು ಸಲ್ಲಿಸಿ ನಮಸ್ಕಾರಗಳು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಈ ಜನ ಸಾಗರ ನೋಡಿದ್ರೆ ನನಗೆ ತುಂಬಾ ಖುಷಿಯನ್ನ ತಂದಿದೆ. ಹಂಪಿ ಉತ್ಸವ ಅಂದ್ರೆ ಒಂಥರ ನಮ್ಮ ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆಗೆ ಒಂಥರ ನಾಡ ಹಬ್ಬ ಇದ್ದಂಗೆ ಹಂಪಿ ಉತ್ಸವ ಅಂದ್ರೆ. ಅದು 3ನೇ ಬಾರಿ ನನ್ಗೆ ಅವಕಾಶ ಸಿಕ್ಕಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಯಶಸ್ವಿ ಮಾಡಿದಿಗೆ ತಮಗೂ ಒಂದು ದೊಡ್ಡ ನಮಸ್ಕಾರಗಳನ್ನ ಸಲ್ಸಕ್ ಬಯಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ ಕಾತರಿಂದ ಕಾಯ್ತಾ ಇದ್ರ ಮಾನ್ಯ ಮುಖ್ಯಮಂತ್ರಿಗೆ ಮಾತಾಡ್ಬೇಕಂತ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗೆ ನನ್ನ ಮನವಿಯನ್ನ ಮಾಡ್ಕೊಳ್ಳೋದು, ಈ ತಮ್ಗೆಲ್ಲ ಗೊತ್ತಿದ್ದಂಗೆ ಹಂಪಿ ಉತ್ಸವ ಮನೆ HK ಪಾಟೀಲ್ ಸಾಹೇಬರು ಹೇಳಿದ್ರು, MP ಪ್ರಕಾಶ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. 87ರಲ್ಲಿ ಹಂಪಿ ಉತ್ಸವನ ಚಾಲನೆಯನ್ನ ಕೊಟ್ಟಿದ್ದು ನಮ್ಮ ನಾಯಕರಾದಂತ ಹಿರಿಯರಾದಂತ MP ಪ್ರಕಾಶ್ ಅವರು. ತಮ್ಗೆಲ್ಲ ಗೊತ್ತಿದೆ, ಮನೆಯ ಮುಖ್ಯಮಂತ್ರಿಗಳು ಬರ್ತಾ ಗಾಡಿಯಲ್ಲಿ ಹೇಳ್ತಾ ಇದ್ರು, ಇಲ್ಲ ಕಣೋ 85, 86ರಲ್ಲಿ ಅವಾಗ ದಸರಾ ನೋಡಕ್ಕೆ MP ಪ್ರಕಾಶ್ ಅವರು ಮೈಸೂರು ಬಂದಿದ್ರು. ಆ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ನೋಡಿ, ಇಲ್ಲ ನಾನು ಹಂಪಿ ಉತ್ಸವನ ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀನಂತ ನೋಡ್ಬಿಟ್ಟು ದಸರಾ ಕಾರ್ಯಕ್ರಮ ನೋಡ್ಬಿಟ್ಟು ಇಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿ ಇವತ್ತು ಹಂಪಿ ಉತ್ಸವನ ನಡೆಸ್ಕೊಂಡು ಬರ್ತಾ ಇದೀವಿ. 87ರಲ್ಲಿ MP ಪ್ರಕಾಶ್ ಅವರು ಚಾಲನೆ ಕೊಟ್ಟರು. 88ರಲ್ಲಿ ಪ್ರತಿದಿನ 3 ದಿನಕ್ಕೋಸ್ಕರ ಅಂತ ಹಂಪಿ ಉತ್ಸವನ ನಾವು ಆಚರಿಸ್ಕೊಳ್ಳೋದು. 87ರಲ್ಲಿ ಚಾಲನೆ ಕೊಡುವಾಗ 88ರಲ್ಲಿ ನಮ್ಮ ನಸೀರ್ ಸಾಹೇಬ್ರು, ನೀರ್ ಸಾಹೇಬ್ರು ಅಂತಾರೆ ಅವ್ರಿಗೆ, ಅವರು ನಿಧನ ಹೊಂದಿದ್ದ ಕಾರಣಕ್ಕೆ ಒಂದಿನಕ್ಕೆ ಮಾತ್ರ ಹಂಪಿ ಉತ್ಸವನ ಮಾಡ್ಕೊಂಡು ಬಂದ್ರು. ಹಂಪಿ ಉತ್ಸವನ ನವೆಂಬರಲ್ಲೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದು. ಹಾಗೆ ನಾವು ಕೋವಿಡ್ ಹಿನ್ನೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬಿಟ್ಟು ಯಾವತ್ತೂ ಹಂಪಿ ಉತ್ಸವನ ನಿಲ್ಲಿಲ್ಲ. ಕೋವಿಡ್ ಟೈಮಲ್ಲೂ ಅಧಿಕಾರಿಗಳು ಹಂಪಿ ಉತ್ಸವ ಮಾಡಿದ್ದಾರೆ, ಜನ ಸೇರ್ತಾ ಇರ್ಲಿಲ್ಲ.
ನವೆಂಬರ್ ಅಲ್ಲಿ ಮಾಡ್ತಾ ಇದ್ದು ಎಲ್ಲರದು ಬೇಡಿಕೆ ಸರ್. ಮಾನ್ಯ ಮುಖ್ಯಮಂತ್ರಿಗೂ ಹೇಳ್ದೆ ನಾನು, ಇಲ್ಲ ಸರ್ ಎಲ್ಲರದು ಬೇಡಿಕೆ ಇದೆ, ಏನಕ್ಕೆ ಫೆಬ್ರವರಿಲಿ ಹಂಪಿ ಉತ್ಸವ ಆದ್ರೆ ಮಾರ್ಚ್ ಅಲ್ಲಿ SLC ಮತ್ತೆ PUC ಎಕ್ಸಾಮ್ ಇರ್ತದೆ, ಆ ಟೈಮಲ್ಲಿ ನಮ್ಗೆ ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ, ನೀವು ನವೆಂಬರ್ ಅಲ್ಲೇ ಮುಂಚೆ ಹೆಂಗ್ MP ಪ್ರಕಾಶ್ ಸಾಹೇಬರು ಮಾಡ್ತಾ ಇದ್ರು ಆ ತರ ನವೆಂಬರ್ ಅಲ್ಲೇ ಮಾಡಿ ಅಂತ ಜನಗಳು ಬೇಡಿಕೆ ಇದೆ ಅಂತ ಮನೆ ಮುಖ್ಯಮಂತ್ರಿಗೆ ಇಲ್ಲಿ ಬರುವಾಗ ಹೋಟ್ಲಲ್ಲಿ ಕೂತ್ಕೊಂಡು ಕೇಳ್ಕೊಂಡೆ. ಮನೆ ಮುಖ್ಯಮಂತ್ರಿಗಳು ಆದೇಶನ ಕೊಟ್ಟಿದ್ದಾರೆ, ಆಯ್ತು ಈಗಲೇ ಘೋಷಣೆ ಮಾಡೋದು ನವೆಂಬರ್ ಅಲ್ಲೇನೆ, ಬರೋ ವರ್ಷದಲ್ಲಿ ಈ ವರ್ಷದಲ್ಲೇನೆ ನವೆಂಬರ್ ಅಲ್ಲೇನೆ ಹಂಪಿ ಉತ್ಸವ ಮಾಡುವ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಸಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದು, ನಮ್ಮ ಜಿಲ್ಲೆ ಸರ್ ಹೊಸ ಜಿಲ್ಲೆ ಆಗಿದ್ದರಿಂದ ಬಹಳಷ್ಟು ಕಾಮಗಾರಿ ಕೆಲಸ ಆಗ್ಬೇಕಾಗಿದೆ ಸರ್. ನಿಮ್ಮಲ್ಲಿ 390 ಕೋಟಿದು ಮನವಿಯನ್ನ ನಾನು ಕೊಟ್ಟಿದ್ದೀನಿ. ಅದ್ರಲ್ಲಿ DC ಆಫೀಸ್ ಇಲ್ಲ ಸರ್. ಜಿಲ್ಲೆ ಬೇರೆ ಆಗಿದ್ದ ಕಾರಣಕ್ಕೆ ಟೆಂಪರರಿ DC ಆಫೀಸ್ ಆಗಿ ನಾವು ಆಪರೇಟ್ ನಡೆಸ್ತಾ ಇದೀವಿ ನಾವು. ಅದಕ್ಕೆ DC ಆಫೀಸ್ ಮಾಡಕ್ಕೆ 100 ಕೋಟಿ ವೆಚ್ಚದಲ್ಲಿ DC ಆಫೀಸ್ ಆಗ್ತದೆ. ಆ ಡಿಸ್ಟ್ರಿಕ್ಟ್ ಕೋರ್ಟ್ ಕಾಂಪ್ಲೆಕ್ಸ್ಗೆ 10 ಎಕರೆ ಜಾಗನ ತಾವು ಅಲಾಟ್ ಮಾಡಿದ್ದಾರೆ ಸರ್. ಆ ಕಟ್ಟಡ ಕಟ್ಟಬೇಕಾದ್ರೆ ಕನಿಷ್ಠ ಅದಕ್ಕೆ 150 ಕೋಟಿ ಬೇಕಾಗ್ತದೆ ಸರ್. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಇಕ್ವಿಪ್ಮೆಂಟ್ಸ್ ಮತ್ತೆ ಕ್ವಾರ್ಟರ್ಸ್ ಕಟ್ಟಕ್ಕೆ ಅದಕ್ಕೊಂದು 100 ಕೋಟಿ ಆಗ್ತದೆ ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಕಾಂಪ್ಲೆಕ್ಸ್ಗೆ 25 ಕೋಟಿ, ಕನ್ಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಸ್ಟಾಫ್ ಅಂತ 15 ಕೋಟಿ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ, ಈ ಬಜೆಟ್ ಅಲ್ಲಿ ತಾವು ದಯಮಾಡಿ ಇದು 390 ಕೋಟಿಯನ್ನ ಘೋಷಣೆ ಮಾಡ್ಬೇಕಂತ. ನಮ್ಮ ಹೊಸ ಜಿಲ್ಲೆ ಸರ್, ಹೊಸ ಜಿಲ್ಲೆ, ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ಜಿಲ್ಲೆ ಸೇವೆ ಮಾಡಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಸರ್. ಜನಗಳು ನನ್ನ ಋಣ ತೀರಿಸಬೇಕಾಗ್ತದೆ, ತಮಗೂ ಒಳ್ಳೆ ಹೆಸರನ್ನ ನಾನು ತರಬೇಕಾಗ್ತದೆ. ದಯಮಾಡಿ ಈ ಬಾರಿ ಯಾವ ಕಾರಣಕ್ಕೆ ನಮ್ಗೆ ಅರ್ಥ ಆಗ್ತದೆ ಸರ್, ಈ 5 ಗ್ಯಾರಂಟಿಗಳದು ಕನಿಷ್ಠ 55 60 ಸಾವಿರ ಕೋಟಿ ಆಗ್ತದೆ. ಅದಲ್ಲೂ ತಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸರ್. ಬೇರೆ ಯಾವ ಮುಖ್ಯಮಂತ್ರಿಯಿಂದನೂ ಸಾಧ್ಯ ಇಲ್ಲ. ಏನಕ್ಕಂದ್ರೆ 5 ಗ್ಯಾರಂಟಿದಲ್ಲೂ ಈ ವಸತಿ ಮನೆಗಳು ನನಗೆ ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ಸರ್, ಸಮಯ ತಗೊಂತದೆ. ಹಾಗಾಗಿ ಈ ವಸತಿ ಮನೆಗಳನ್ನು ನಿಮ್ ಕಾಲದಲ್ಲಿ 2.5 ವರ್ಷದಲ್ಲಿ ಸರ್ ನಾವು 80,000 ಮನೆಗಳು 4 ಲಕ್ಷ ಕೊಟ್ಟು ಸರ್ಕಾರ ವತಿಯಿಂದ ನಮ್ಮ ಮನೆಗಳು ಕಟ್ಟಿರ್ತಾವ. ಬಡವ್ರ ಬಗ್ಗೆ ಕಾಲೇಜಿನ ಹಮ್ಮಿಕೊಂಡಿದ್ದೀರಾ. ನಾನು ಕೈ ಜೋಡಿಸಿ ನಿಮ್ನ ಮನವಿ ಮಾಡ್ತೀನಿ ಸರ್, ದಯಮಾಡಿ ನಮ್ಮನ್ನ ಇದು ಬಜೆಟ್ ಅಲ್ಲಿ ನೀವು ಸೇರಿಸಬೇಕಂತ ಮನವಿಯನ್ನ ಮಾಡಿ ನಮ್ಮ ಹಾಟ್ರಿಕ್ ಶಿವರಾಜ್ ಕುಮಾರ್ ಅವರು ನಮಗೋಸ್ಕರ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ಇವತ್ತು ನಾವ್ ಹೇಳಿದ್ದಕ್ಕೆ ತಾವು ಬಂದಿದ್ದೀರಾ. ತಮಗೂ ಧನ್ಯವಾದಗಳು ಸಲ್ಲಿಸಿ ಎಲ್ಲ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ, ಎಲ್ಲ ಮಂತ್ರಿಗಳಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಜಮೀರ್ ಅಹಮದ್ ಖಾನ್ ಅವರು